ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹುಣಸಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಿಪುರದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ 20 ಲಕ್ಷದ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಹೊಸಹಳ್ಳಿ ತಾಂಡ್ಯದಿಂದ ವಿಠಲಾಪುರ ಗ್ರಾಮದವರೆಗೆ ಸಿಸಿ ರಸ್ತೆ 1 ಕೋಟಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮತ್ತು ಹೊಸಹಳ್ಳಿ ತಾಂಡ್ಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಗ್ರಂಥಾಲಯ ಕಟ್ಟಡ ಉದ್ಘಾಟನೆ ಮಾಡಿದಂತಹ ಮಾನ್ಯ ಶಾಸಕರಾದ ಜೆ.ಎಸ್. ಶ್ರೀನಿವಾಸ್ ರವರಿಂದ ನಂತರ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಾಯ್ಕ್, ಉಪಾಧ್ಯಕ್ಷ ಮಂಜುನಾಥ್, ಸದಸ್ಯರುಗಳಾದ ಪ್ರಿಯಾಂಕಾ, ಸಂತೋಷ್, ರವಿಕುಮಾರ್, ಗಂಗಮ್ಮ, ಗೌರಮ್ಮ, ಇಂದ್ರಮ್ಮ, ಶ್ರೀನಿವಾಸ್, ವೀಣಾ, ಚೇತನ್ ಕುಮಾರ್, ವಿನೋದಬಾಯಿ ಮತ್ತು ಇಒ ದೇವೇಂದ್ರಪ್ಪ, ಕೆಡಿಪಿ ಸದಸ್ಯರಾದ ಮಲ್ಲಿಕಾರ್ಜುನ್, ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್ ಮತ್ತು ಬಸವರಾಜ್ ನಾಯ್ಕ್ ಹಾಗೂ ಪಿಡಿಒ ಚೇತನ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಇಂಜಿನಿಯರ್ ಪುನೀತ್ ಮತ್ತು ಅನೇಕ ಗ್ರಾಮಸ್ಥರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಮೀಟರ್ ಆಗ್ಬೇಕಾಗ್ತದೆ. ಅವಾಗ ಇಡೀ ತಾಂಡ ಈಗ ಇನ್ನೊಂದು 500 ಬಾಕಿ ಇದೆ ಅಷ್ಟೇ. ನಾವು ಅಧ್ಯಕ್ಷರಿದ್ದಾಗ ಎಲ್ಲ ಹಾಗಾಗಿದೆ. ಇಂಥ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಅವಾಗಲೇ ಹೋಗ್ತಾ ಮನೆ ಕೇಳ್ಕೊಂಡಿರ್ತೀವಿ ಅಂತ ಹೇಳಿ ಇಲ್ಲಿಗೆ ಜನಪ್ರಿಯ ಶಾಸಕರು ಹಾಗೂ ಅಭಿವೃದ್ಧಿಯ ಅಧಿಕಾರದಂಥ ಮಾನ್ಯ ಶ್ರೀನಿವಾಸರವರೇ, ಆಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಗ್ರಾಮಸ್ಥರೇ, ಪತ್ರಿಕಾ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರು, ನಮ್ಮ ಪಕ್ಷದ ವಿಚಾರ ಮಾತಾಡಬೇಕಾದ್ರೆ ನಾನು ಒಂದು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನಮ್ಮ ದೇಶದ ಇತಿಹಾಸದಲ್ಲೇ ಬಡವರ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇರುವಂಥ ಪ್ರಮುಖ 3 ಜನ ನಾಯಕರಲ್ಲಿ ಒಬ್ಬರು ಇಂದಿರಾ ಗಾಂಧಿ, ಒಬ್ಬರು ದೇವರಾಜ ಅರಸ್, ಅವ್ರನ್ನ ಬಿಟ್ಟರೆ ಸಿದ್ದರಾಮಯ್ಯನವರು. ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಹಿಂದ ವರ್ಗಕ್ಕೆ ಹೆಚ್ಚಿನದಾಗಿ ಎಲ್ಲ ಪ್ರಾಮುಖ್ಯತೆಯನ್ನು ಕೊಡಬೇಕು, ಅವರ ಬಡತನನ ನಿವಾರಿಸಬೇಕು, ಅವ್ರ ಕಷ್ಟಕ್ಕಾಗಬೇಕು ಅಂತೇಳಿ ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ. ಸಾಮಾನ್ಯ ಶ್ರೀಮಂತರಿಗೆ 2,000 ರೂಪಾಯಿ ಲೆಕ್ಕ ಅಲ್ಲ, ಆದರೆ ಬಡವರಿಗೆ ಏನು ಕೊಡ್ತಿದ್ದಾರಲ್ಲ ಹೆಣ್ಮಕ್ಳಿಗೆ 2,000 ಅದು ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಅವ್ರ ಬಸ್ ಫ್ರೀ ಲೆಕ್ಕಕ್ಕೆ ಬರುತ್ತೆ. ಬೇರೆ ಜನಾಂಗಕ್ಕೆ, ಬೇರೆ ಇದು ಶ್ರೀಮಂತರಿಗೆ ಲೆಕ್ಕಕ್ಕೆ ಬರೋಲ್ಲ. ಇದನ್ನೆಲ್ಲ ಇಟ್ಕೊಂಡು ಆಮೇಲೆ ಅನ್ನಭಾಗ್ಯ ನಮ್ಮ ದೇಶದ ಇತಿಹಾಸದಲ್ಲೇ ಪ್ರಥಮವಾಗಿ ಈ ಫುಡ್ ಆಕ್ಟ್ ಇದೆ, ಕೆಲವರು ಮಾಡಿದ್ದಾರೆ. ಕ್ಷೇತ್ರದಲ್ಲಿ 9,600 ಜನಕ್ಕೆ ಪತ್ರಗಳಿಲ್ಲ. ನಾವು ಇದ್ರ ಬಗ್ಗೆ ರಾಜ್ಯದಾಗ ಯಾರು ಮಾತಾಡ್ತಾರೆ ಗೊತ್ತಿಲ್ಲ. ಪ್ರತಿ ಸತಿ ನಾನು ಮಾತಾಡಿದ್ದೀನಿ ಇದೇ ವಿಚಾರಕ್ಕೆ. ಮೀಟಿಂಗ್ಗಳೆಲ್ಲ ತೊಗೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿದ್ದರು, ನಮ್ಮ CEO ಹೋಗಿದ್ರು, ಎಲ್ಲ ಹೋಗಿ ಮೀಟಿಂಗ್ ಮಾಡಿದ್ದೀವಿ. ನಾವು ಪ್ರತಿ ಸತಿ ಮಾತಾಡ್ತಿರ್ತೀನಿ. ಇದು ಬಹಳ ಸರ್ಕಾರ ಮನಸ್ಸು ಮಾಡಬೇಕು. ನಾವೀಗಾಗಲೇ ಹೊಸ ಇದು ಅಲ್ಲ, ನಾವು ಕಂದಾಯ ಗ್ರಾಮಗಳು ಮಾಡಿದ್ದೀವಿ, ರಾಜ್ಯದಲ್ಲೇ ಮಾಡ್ತಾಯಿದ್ವಿ. ನಾವು ಡೈಜೆಸ್ಟ್ ಮಾಡಿ ಕೊಟ್ಟಿದ್ದೀವಿ ಎಲ್ಲ ಕಡೆನೂ. ಅದರಿಂದ ನಮಗೊಂದು 2-3 ಸಾವಿರ ಜನಕ್ಕೆ ಅನುಕೂಲ ಆಗ್ತದಲ್ವ. 6,000 ಜನಕ್ಕೆ ಅನುಕೂಲ. ಅದು ಬಿಟ್ಟು 10,000 ಜನ ಇದ್ದೀವಿ ನಾವು. ಈ ಉಪಗ್ರಹ ಮಾಡೋದ್ರಿಂದ ನಮಗೆ ಸುಮಾರು 6,000 ಜನಕ್ಕೆ ಪತ್ರಗಳು ಕೊಡ್ತೀವಿ. ಇನ್ನೂ ಪತ್ರ ಕೊಟ್ಟಿಲ್ಲ. ಕೆಲವರಿಗೆ ದುಡ್ಡು ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಆ ದುಡ್ಡು ಕಟ್ಟದ ಮೇಲೆ 500-600 ರೂಪಾಯಿ ದುಡ್ಡು ಕಟ್ಟೋದು ಜಾಸ್ತಿ ಅಲ್ಲ. ಅವರಿಗೆ ನಿವೇಶನದ ಪತ್ರ ಕೊಟ್ಟು ನಂತರ ಈ ಖಾತೆಗಳು ಆಗ್ತವೆ. ಜೊತೆಗೆ ಈ ಭಾಗದಲ್ಲೂ ಕೂಡ ಕಂದಾಯ ಗ್ರಾಮ ಮಾಡತಕ್ಕಂಥದ್ದು ಎಕ್ಸ್ಟೆನ್ಷನ್ ಆಫ್ ಗ್ರಾಮ ಠಾಣ ಅಂತೇಳಿ ಮಾಡಲಿಕ್ಕೆ ನಾವು ನಿನ್ನೆನೂ ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ, ಎಲ್ಲರ ಹತ್ರ ಮಾತಾಡಿದ್ದೀನಿ. ಆ ಅಧಿಕಾರಿಗಳು, ಕಮಿಷನರ್, ಸೆಕ್ರೆಟರಿಗಳು, ಮಂತ್ರಿಗಳು, ಈ ಡೈರೆಕ್ಟರ್ಗಳು, ಎಲ್ಲರ ಹತ್ರ ಮಾತಾಡಿದ್ದೀನಿ. ಈ ವಿಚಾರ ಪ್ರತಿ ಸತಿ ಹೋದಾಗ ಮಾತಾಡ್ತಿರ್ತೀನಿ. ಅದಕ್ಕೆ ನೋಡಿ ನಿನ್ನೆ ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡಿದೆ. ಸಿದ್ದರಾಮಯ್ಯನ ಕೇಳಿ, ರಮಯ್ಯ ಅದೆಲ್ಲ ನೋಡಿ ಇಸ್ಕೊಳಪ್ಪ ಅದೇನು ಅಂದರು. ವಾಟ್ಸಪ್ ರಾಮಯ್ಯರಿಗೆ ಹೇಳಿದ್ರು, ಅವರ PS ಗೆ ಇಷ್ಟಾಗಿದೆ. ನಾನು ಈ ಒಂದು ವಿಶೇಷವಾಗಿ ಮುದುಗುಂಡಿ ಜನ ಇದ್ದೀರಲ್ಲ, ತುಂಬ ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ಚುನಾವಣೆ ಬಂದು ಹೇಳಿದ್ದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಏನು ಒಂದು ಇದಕ್ಕೆ
ದೇವಸ್ಥಾನಕ್ಕೆ ರಸ್ತೆ ಕೇಳಿದ್ದಾರೆ. ಹಾಲು ಮಲ್ಲೇಶ್ವರ ಎಷ್ಟು ದೂರ ಆಗುತ್ತದೆ? ಕೆರೆ ಕ್ಷೇತ್ರದಲ್ಲಿ 9,600 ಜನಕ್ಕೆ ಪತ್ರಗಳಿಲ್ಲ. ನಾವು ಇದ್ರ ಬಗ್ಗೆ ರಾಜ್ಯದಾಗ ಯಾರು ಮಾತಾಡ್ತಾರೆ ಗೊತ್ತಿಲ್ಲ. ಪ್ರತಿನಿತ್ಯ ನಾನು ಮಾತಾಡಿದ್ದೀನಿ ಇದೇ ವಿಚಾರಕ್ಕೆ. ಮೀಟಿಂಗ್ಗಳೆಲ್ಲ ತೊಗೊಂಡಿದ್ದಾರೆ ದೊಡ್ಡ ಮಟ್ಟದಲ್ಲಿ. ಅದು ಮಂತ್ರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿದ್ದರು, ನಮ್ಮ CEO ಹೋಗಿದ್ದರು, ಎಲ್ಲ ಹೋಗಿ ಮೀಟಿಂಗ್ ಮಾಡಿದ್ದೀವಿ. ನಾವು ಪ್ರತಿ ಸತಿ ಮಾತಾಡ್ತಿರ್ತೀನಿ. ಇದು ಬಹಳ ಸರ್ಕಾರ ಮನಸ್ಸು ಮಾಡಬೇಕು. ನಾವೀಗಾಗಲೇ ಹೊಸ ಇದು ಅಲ್ಲ, ನಾವು ಕಂದಾಯ ಗ್ರಾಮಗಳು ಮಾಡಿದ್ದೀವಿ, ರಾಜ್ಯದಲ್ಲಿ ಮಾಡ್ತಾಯಿದ್ವಿ. ನಾವು ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದೀವಿ ಎಲ್ಲ ಕಡೆನೂ. ಅದರಿಂದ ನಮಗೊಂದು 2-3 ಸಾವಿರ ಜನಕ್ಕೆ ಅನುಕೂಲ ಆಗ್ತದಲ್ವ. 6,000 ಜನಕ್ಕೆ ಅನುಕೂಲ. ಅದು ಬಿಟ್ಟು 10,000 ಜನ ಇದ್ದೀವಿ ನಾವು. ಈ ಉಪಗ್ರಹ ಮಾಡೋದ್ರಿಂದ ನಮಗೆ ಸುಮಾರು 6,000 ಜನಕ್ಕೆ ಪತ್ರಗಳು ಕೊಡ್ತೀವಿ. ಇನ್ನೂ ಪತ್ರ ಕೊಟ್ಟಿಲ್ಲ. ಕೆಲವರಿಗೆ ದುಡ್ಡು ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಆ ದುಡ್ಡು ಕಟ್ಟಿದ ಮೇಲೆ 500-600 ರೂಪಾಯಿ ದುಡ್ಡು ಕಟ್ಟೋದು ಜಾಸ್ತಿ ಅಲ್ಲ. ಅವರಿಗೆ ನಿವೇಶನ ಪತ್ರ ಕೊಟ್ಟು ನಂತರ ಈ ಖಾತೆಗಳು ಆಗ್ತವೆ. ಜೊತೆಗೆ ಈ ಭಾಗದಲ್ಲೂ ಕೂಡ ಕಂದಾಯ ಗ್ರಾಮ ಮಾಡತಕ್ಕಂಥದ್ದು ಎಕ್ಸ್ಟೆನ್ಷನ್ ಆಫ್ ಗ್ರಾಮ ಠಾಣ ಅಂತೇಳಿ ಮಾಡಲಿಕ್ಕೆ ನಾವು ನಿನ್ನೆನೂ ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡಿದ್ದೀನಿ, ಎಲ್ಲರ ಹತ್ರ ಮಾತಾಡಿದ್ದೀನಿ. ಆ ಅಧಿಕಾರಿಗಳು, ಕಮಿಷನರ್, ಸೆಕ್ರೆಟರಿಗಳು, ಮಂತ್ರಿಗಳು, ಈ ಡೈರೆಕ್ಟರ್ಗಳು ಎಲ್ಲರ ಹತ್ರ ಮಾತಾಡಿದ್ದೀನಿ. ಈ ವಿಚಾರ ಪ್ರತಿ ಸತಿ ಹೋದಾಗ ಮಾತಾಡ್ತಿರ್ತೀನಿ. ಅದಕ್ಕೆ ನೋಡಿ ನಿನ್ನೆ ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡಿದೆ. ಸಿದ್ದರಾಮಯ್ಯನ ಕೇಳಿ, ರಮಯ್ಯ ಅದೆಲ್ಲ ನೋಡಿ ಇಸ್ಕೊಳಪ್ಪ ಅದೇನು ಅಂದರು. ವಾಟ್ಸಪ್ ನೋಡಿ ರಾಮಯ್ಯರಿಗೆ ಹೇಳಿದ್ರು, ಅವರ PS-ಗೆ ಇಷ್ಟಾಗಿದೆ. ನಾನು ಈ ಒಂದು ವಿಶೇಷವಾಗಿ ಮುದುಗುಂಡಿ ಜನ ಇದ್ದೀರಲ್ಲ, ತುಂಬ ಹೆಚ್ಚಿನ ಮತಗಳನ್ನು ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ಚುನಾವಣೆ ಬಂದು ಹೇಳಿದ್ದೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಏನು ಒಂದು ಇದಕ್ಕೆ ದೇವಸ್ಥಾನಕ್ಕೆ ರಸ್ತೆ ಕೇಳಿದ್ದಾರೆ. ಹಾಲು ಮಲ್ಲೇಶ್ವರ ಎಷ್ಟು ದೂರ ಆಗುತ್ತದೆ?